ನೀವು ಮೊಸರು ತಿಂತೀರಾ? ಹಾಗಾದ್ರೆ ನೀವು ಈ ಸ್ಟೋರಿ ನೋಡ್ಲೇಬೇಕು. ಈ ಹೊತ್ತಲ್ಲಿ ಮೊಸರು ತಿಂದ್ರೆ ನಿಮ್ಮ ಆರೋಗ್ಯ ಹಾಳಾಗ್ಬೋದು. ಹಾಗಾದ್ರೆ ಮೊಸರು ಆರೋಗ್ಯದ ಮೇಲೆ ಹೇಗೆ ಎಫೆಕ್ಟ್ ಬೀಳುತ್ತೆ, ಯಾವ ಹೊತ್ತಲ್ಲಿ ಮೊಸರು ತಿನ್ಬೇಕು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮೊಸರು ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದಾಗಿ ಸಾಕಷ್ಟು ಬೆನಿಫಿಟ್ಸ್ ಇದೆ. ಹೀಗಾಗಿ ಅನೇಕ ಜನರು ಮೊಸರು ಇಲ್ಲದೆ ಊಟವನ್ನೇ ಮಾಡಲ್ಲ. ಆದ್ರೆ ಅತಿಯಾಗಿ ತಿನ್ನಬಾರ್ದು. ಇದರಿಂದಾಗಿ ಆರೋಗ್ಯ ಸಮಸ್ಯೆ ಕಾಡುತ್ತೆ. ಮೊಸರನ್ನ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಯಾವಾಗ ತಿನ್ಬೇಕು ಅನ್ನೋದ್ರ ಬಗ್ಗೆ ಅನೇಕರಿಗೆ ಗೊಂದಲ ಇದೆ. ಮೊಸರು ತಿನ್ನಲು ಕೆಲವು ನಿಯಮಗಳಿವೆ. ರಾತ್ರಿ ಸಮಯದಲ್ಲಿ ಮೊಸರು ತಿನ್ನಬಾರ್ದು. ರಾತ್ರಿಯ ಹೊತ್ತಲ್ಲಿ ಮೊಸರು ತಿನ್ನೋದ್ರಿಂದ ಶೀತ, ಕೆಮ್ಮು, ಸೈನಸ್ ಮತ್ತು ಕಫ ಹೆಚ್ಚಾಗುತ್ತೆ. ಯಾಕಂದ್ರೆ ಮೊಸರು ತಂಪಾಗಿರುವ ಗುಣಗಳನ್ನ ಹೊಂದಿದೆ. ರಾತ್ರಿ ಹೊತ್ತಿನಲ್ಲಿ ಮೊಸರನ್ನ ತಿಂದಾಗ ದೇಹದ ಉಷ್ಣತೆ ಕಡಿಮೆಯಾಗುತ್ತೆ. ಇದು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀಳುತ್ತೆ. ಹೀಗಾಗಿ ರಾತ್ರಿ ಮೊಸರು ತಿನ್ನೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಮೊಸರನ್ನ ಮಧ್ಯಾಹ್ನದ ಸಮಯದಲ್ಲಿ ತಿನ್ನೋದು ಉತ್ತಮ. ಈ ಸಮಯದಲ್ಲಿ ಜೀರ್ಣಕ್ರಿಯೆ ವೇಗವಾಗಿ ನಡೆಯುತ್ತೆ. ದೇಹವು ಮೊಸರಿನಲ್ಲಿರುವ ಪೋಷಕಾಂಶಗಳನ್ನ ಸುಲಭವಾಗಿ ಹೀರಿಕೊಳ್ಳುತ್ತೆ. ಮೊಸರು ಪ್ರೋಬಯಾಟಿಕ್ಗಳ ಅತ್ಯುತ್ತಮ ಮೂಲವಾಗಿದೆ. ಇದರಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾಗಳು ಕರುಳಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಇನ್ನು ಹುರಿದ ಜೀರಿಗೆಯೊಂದಿಗೆ ಮೊಸರು ತಿನ್ನೋದು ಜೀರ್ಣಾಂಗ ವ್ಯವಸ್ಥೆಗೆ ಹೆಚ್ಚು ಪ್ರಯೋಜನಕಾರಿ ಅಂತ ಹೇಳಲಾಗ್ತಿದೆ. ಇದು ಮಲಬದ್ಧತೆ ಅಥವಾ ಅಜೀರ್ಣದಂತಹ ಹೊಟ್ಟೆಯ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಮೊಸರು ತಿನ್ನೋದ್ರಿಂದ ದೇಹದ ಶಕ್ತಿಯ ಮಟ್ಟವನ್ನ ಹೆಚ್ಚಿಸುತ್ತೆ. ನಿಮ್ಮ ದೇಹ ದಣಿದಿದ್ರೆ ಮತ್ತು ದುರ್ಬಲವಾಗಿದ್ರೆ ನಿಯಮಿತವಾಗಿ ಮೊಸರು ಸೇವಿಸೋದು ಒಳ್ಳೆಯದು. ಯಾಕಂದ್ರೆ ಅದು ನಿಮಗೆ ಶಕ್ತಿಯನ್ನ ನೀಡುತ್ತೆ. ಇನ್ನು ಮೊಸರಿಗೆ ಹುರಿದ ಜೀರಿಗೆ ಪುಡಿಯನ್ನ ಸೇರಿಸೋದು ಜೀರ್ಣಕ್ರಿಯೆಗೆ ಹೆಚ್ಚು ಪ್ರಯೋಜನಕಾರಿ. ಮೊಸರಿಗೆ ಸಕ್ಕರೆ ಅಥವಾ ಉಪ್ಪು ಸೇರಿಸೋದ್ರಿಂದ ಅದರ ರುಚಿ ಹೆಚ್ಚಾಗುತ್ತೆ. 2 ಪಟ್ಟು ಪ್ರಯೋಜನಗಳನ್ನ ನೀಡುತ್ತೆ ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ. ಹೀಗಾಗಿ ಆದಷ್ಟು ಮಧ್ಯಾಹ್ನದ ವೇಳೆ ಮೊಸರನ್ನ ಸೇವಿಸಿ. ನಮಸ್ಕಾರ.